ವಿವಾಹಿತೆ ಅಂತೂ ಇಂತೂ ಕುಣಿಗಲ್ನಲ್ಲಿ ಪತ್ತೆಯಾಗ್ತಾರೆ. ತನ್ನ ಪ್ರಿಯಕರ ಡೇವಿಡ್ ಮನೆಯಲ್ಲಿ ಪತ್ತೆಯಾಗ್ತಾರೆ. ಈ ಡೇವಿಡ್ ಮನೆಯ ಮಾಲೀಕ ಶಿವಣ್ಣ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಪೊಲೀಸರು ಬಂದು ಇಬ್ಬರನ್ನು ಕೂಡ ನಿನ್ನೆ ರಾತ್ರಿ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. 1 ವರ್ಷದಿಂದ ಈತ ನಮ್ಮ ಮನೆಯಲ್ಲಿ ಬಾಡಿಗೆಗಿದ್ದಾನೆ ಅನ್ನುವಂಥದ್ದನ್ನು ಹೇಳಿದ್ರು. ಹಿಂದೆ ಯಾರನ್ನು ಕೂಡ ಯಾವುದೇ ಮಹಿಳೆಯನ್ನು ಕೂಡ ನಾನು ನೋಡಿಲ್ಲ ಈ ರೀತಿ ಅಂತ ಹೇಳಿದ್ರು. ರಾತ್ರಿ 9:30ಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ಅಂತ ತಕ ಇದು ಈಗ ರಾತ್ರಿ ಈಗ 9:30 ಇದು ಮಾಹಿತಿ ಇದಾಗಿದ್ದು. ಅಂತ ತಕ ಇದು ಒಬ್ರಿಗೂ ಏನು ಅಂತಲೇ ಗೊತ್ತಿಲ್ಲ. ಅಲ್ಲಿದು ಮಾತಾಡೋರು ಎಲ್ಲ ನಾವು ನೋಡ್ಕೊಂಡು ಹುಡುಗರೆಲ್ಲ ಟಿವಿ ಇದ್ರೊಳಗೆ ಮೊಬೈಲ್ ಅಲ್ಲಿ ತೋರ್ಸೋರು. ನೋಡಿ ಇವತ್ತು ಅಲ್ಲೆಲ್ಲ ಕರೆಸ್ತವ್ರಂತೆ, ಯಾರನ್ನೋ ನೀರು ಮುಳುಗೋರ್ನ ಕರೆಸಿ ಇದ್ ಮಾಡ್ತವ್ರಂತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವಾಗ ಬಂದು ನಾನು ಊಟ ಮಾಡ್ಕೊಂಡು ನಾವು ಊಟ ಮಾಡ್ಕೊಂಡು ಏನು ತಿರ್ಗಾ ಹಚ್ಕೋಗಲ್ಲ. 9:30ಗೆ ಮನೆ ತಗ ಬಂದೆ, ಮನ್ಗಿದ್ದು. ಆಮೇಲೆ ಬಂದು ಕೂಕೊಂಡ್ರು ನಮ್ಮ ಅಣ್ಣನ ಮಗಳು, ಅಪ್ಪ ಎದ್ದೋ ಮೇಕೆ ಅಂತಂತು. ನಾನು ಯಾಕೆ ಯಾರು ಕೂಗಾಡುತ್ತಾರೆ ಅಂತ ಹೇಳಿ ಈಚೆ ಬಂದೆ. ಅಷ್ಟೊತ್ತು ಹಿಂಗೆ ನೋಡ್ರ ರೂಮಲ್ಲಿ ಇದ್ದನು ಹಿಂಗೆ ಈ ತರ ಇದ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಕಾಸಬಾದು ಅಂತ ಹೇಳ್ಬಿಟ್ಟು ಅದೊಂದು ಹೇಳಿದ್ರು ಅಷ್ಟೇ ಸರ್. ಅವ್ರು ಬಂದಾಗಲೂ ನಮಗೆ ಗೊತ್ತಿಲ್ಲ, ನಾವು ಮನೆಯೊಳಗಿದ್ದಾವೆ ಮನ್ಗಿದ್ದಾಗಲೂ ಗೊತ್ತಿಲ್ಲ ನಮ್ಗೆ. ಅವ್ರು ಹೋದಾದ್ಮೇಲೆ ಕೂಗ್ದಾಗ ನಾವು ಆಚೆಗೋಗಿ ಅವಾಗ ನೋಡಿದ್ದು. ಅಷ್ಟೊತ್ತು ಕಾಲ ಹೊಂಟೋಗಿದ್ರು. ಈಗ ರಾತ್ರಿ ಈಗ 9:30 ಇದು ಮಾಹಿತಿ ಇದಾಗಿದ್ದು. ಅಂತ ತಕ ಇದು ಒಬ್ರಿಗೂ ಏನು ಅಂತಲೇ ಗೊತ್ತಿಲ್ಲ. ಅಲ್ಲಿದು ಮಾತಾಡೋರು ಎಲ್ಲ ನಾವು ನೋಡ್ಕೊಂಡು ಹುಡುಗರೆಲ್ಲ ಟಿವಿ ಇದ್ರೊಳಗೆ ಮೊಬೈಲ್ ಅಲ್ಲಿ ತೋರ್ಸೋರು. ನೋಡಿ ಇವತ್ತು ಅಲ್ಲೆಲ್ಲ ಕರೆಸ್ತವ್ರಂತೆ, ಯಾರನ್ನೋ ನೀರು ಮುಳುಗೋರ್ನ ಕರೆಸಿ ಇದ್ ಮಾಡ್ತವ್ರಂತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವಾಗ ಬಂದು ನಾನು ಊಟ ಮಾಡ್ಕೊಂಡು ನಾವು ಊಟ ಮಾಡ್ಕೊಂಡು ಏನು ತಿರ್ಗಾ ಹಚ್ಕೋಗಲ್ಲ. 9:30ಗೆ ಮನೆ ತಗ ಬಂದೆ, ಮನ್ಗಿದ್ದು. ಆಮೇಲೆ ಬಂದು ಕೂಕೊಂಡ್ರು ನಮ್ಮ ಅಣ್ಣನ ಮಗಳು, ಅಪ್ಪ ಎದ್ದೋ ಮೇಕೆ ಅಂತಂತು. ನಾನು ಯಾಕೆ ಯಾರು ಕೂಗಾಡುತ್ತಾರೆ ಅಂತ ಹೇಳಿ ಈಚೆ ಬಂದೆ. ಅಷ್ಟೊತ್ತು ಹಿಂಗೆ ನೋಡ್ರ ರೂಮಲ್ಲಿ ಇದ್ದನು ಹಿಂಗೆ ಈ ತರ ಇದ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಕಾಸಬಾದು ಅಂತ ಹೇಳ್ಬಿಟ್ಟು ಅದು. ಈ ವಿವಾಹಿತೆ ಅಂತೂ ಇಂತೂ ಕುಣಿಗಲ್ನಲ್ಲಿ ಪತ್ತೆಯಾಗ್ತಾರೆ. ತನ್ನ ಪ್ರಿಯಕರ ಡೇವಿಡ್ ಮನೆಯಲ್ಲಿ ಪತ್ತೆಯಾಗ್ತಾರೆ. ಈ ಡೇವಿಡ್ ಮನೆಯ ಮಾಲೀಕ ಶಿವಣ್ಣ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಪೊಲೀಸರು ಬಂದು ಇಬ್ಬರನ್ನು ಕೂಡ ನಿನ್ನೆ ರಾತ್ರಿ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. 1 ವರ್ಷದಿಂದ ಈತ ನಮ್ಮ ಮನೆಯಲ್ಲಿ ಬಾಡಿಗೆಗಿದ್ದಾನೆ ಅನ್ನುವಂಥದ್ದನ್ನು ಹೇಳಿದ್ರು. ಹಿಂದೆ ಯಾರನ್ನು ಕೂಡ ಯಾವುದೇ ಮಹಿಳೆಯನ್ನು ಕೂಡ ನಾನು ನೋಡಿಲ್ಲ ಈ ರೀತಿ ಅಂತ ಹೇಳಿದ್ರು. ರಾತ್ರಿ 9:30ಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ಅಂತ ತಕ ಇದು ಈಗ ರಾತ್ರಿ ಈಗ 9:30 ಇದು ಮಾಹಿತಿ ಇದಾಗಿದ್ದು. ಅಂತ ತಕ ಇದು ಒಬ್ರಿಗೂ ಏನು ಅಂತಲೇ ಗೊತ್ತಿಲ್ಲ. ಅಲ್ಲಿದು ಮಾತಾಡೋರು ಎಲ್ಲ ನಾವು ನೋಡ್ಕೊಂಡು ಹುಡುಗರೆಲ್ಲ ಟಿವಿ ಇದ್ರೊಳಗೆ ಮೊಬೈಲ್ ಅಲ್ಲಿ ತೋರ್ಸೋರು. ನೋಡಿ ಇವತ್ತು ಅಲ್ಲೆಲ್ಲ ಕರೆಸ್ತವ್ರಂತೆ, ಯಾರನ್ನೋ ನೀರು ಮುಳುಗೋರ್ನ ಕರೆಸಿ ಇದ್ ಮಾಡ್ತವ್ರಂತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವಾಗ ಬಂದು ನಾನು ಊಟ ಮಾಡ್ಕೊಂಡು ನಾವು ಊಟ ಮಾಡ್ಕೊಂಡು ಏನು ತಿರ್ಗಾ ಹಚ್ಕೋಗಲ್ಲ. 9:30ಗೆ ಮನೆ ತಗ ಬಂದೆ, ಮನ್ಗಿದ್ದು. ಆಮೇಲೆ ಬಂದು ಕೂಕೊಂಡ್ರು ನಮ್ಮ ಅಣ್ಣನ ಮಗಳು, ಅಪ್ಪ ಎದ್ದೋ ಮೇಕೆ ಅಂತಂತು. ನಾನು ಯಾಕೆ ಯಾರು ಕೂಗಾಡುತ್ತಾರೆ ಅಂತ ಹೇಳಿ ಈಚೆ ಬಂದೆ. ಅಷ್ಟೊತ್ತು ಹಿಂಗೆ ನೋಡ್ರ ರೂಮಲ್ಲಿ ಇದ್ದನು ಹಿಂಗೆ ಈ ತರ ಇದ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಕಾಸಬಾದು ಅಂತ ಹೇಳ್ಬಿಟ್ಟು ಅದೊಂದು ಹೇಳಿದ್ರು ಅಷ್ಟೇ ಸರ್. ಅವ್ರು ಬಂದಾಗಲೂ ನಮಗೆ ಗೊತ್ತಿಲ್ಲ, ನಾವು ಮನೆಯೊಳಗಿದ್ದಾವೆ ಮನ್ಗಿದ್ದಾಗಲೂ ಗೊತ್ತಿಲ್ಲ ನಮ್ಗೆ. ಅವ್ರು ಹೋದಾದ್ಮೇಲೆ ಕೂಗ್ದಾಗ ನಾವು ಆಚೆಗೋಗಿ ಅವಾಗ ನೋಡಿದ್ದು. ಅಷ್ಟೊತ್ತು ಕಾಲ ಹೊಂಟೋಗಿದ್ರು. ಈಗ ರಾತ್ರಿ ಈಗ 9:30 ಇದು ಮಾಹಿತಿ ಇದಾಗಿದ್ದು. ಅಂತ ತಕ ಇದು ಒಬ್ರಿಗೂ ಏನು ಅಂತಲೇ ಗೊತ್ತಿಲ್ಲ. ಅಲ್ಲಿದು ಮಾತಾಡೋರು ಎಲ್ಲ ನಾವು ನೋಡ್ಕೊಂಡು ಹುಡುಗರೆಲ್ಲ ಟಿವಿ ಇದ್ರೊಳಗೆ ಮೊಬೈಲ್ ಅಲ್ಲಿ ತೋರ್ಸೋರು. ನೋಡಿ ಇವತ್ತು ಅಲ್ಲೆಲ್ಲ ಕರೆಸ್ತವ್ರಂತೆ, ಯಾರನ್ನೋ ನೀರು ಮುಳುಗೋರ್ನ ಕರೆಸಿ ಇದ್ ಮಾಡ್ತವ್ರಂತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವಾಗ ಬಂದು ನಾನು ಊಟ ಮಾಡ್ಕೊಂಡು ನಾವು ಊಟ ಮಾಡ್ಕೊಂಡು ಏನು ತಿರ್ಗಾ ಹಚ್ಕೋಗಲ್ಲ. 9:30ಗೆ ಮನೆ ತಗ ಬಂದೆ, ಮನ್ಗಿದ್ದು. ಆಮೇಲೆ ಬಂದು ಕೂಕೊಂಡ್ರು ನಮ್ಮ ಅಣ್ಣನ ಮಗಳು, ಅಪ್ಪ ಎದ್ದೋ ಮೇಕೆ ಅಂತಂತು. ನಾನು ಯಾಕೆ ಯಾರು ಕೂಗಾಡುತ್ತಾರೆ ಅಂತ ಹೇಳಿ ಈಚೆ ಬಂದೆ. ಅಷ್ಟೊತ್ತು ಹಿಂಗೆ ನೋಡ್ರ ರೂಮಲ್ಲಿ ಇದ್ದನು ಹಿಂಗೆ ಈ ತರ ಇದ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಕಾಸಬಾದು ಅಂತ ಹೇಳ್ಬಿಟ್ಟು ಅದು. ಈ ವಿವಾಹಿತೆ ಅಂತೂ ಇಂತೂ ಕುಣಿಗಲ್ನಲ್ಲಿ ಪತ್ತೆಯಾಗ್ತಾರೆ. ತನ್ನ ಪ್ರಿಯಕರ ಡೇವಿಡ್ ಮನೆಯಲ್ಲಿ ಪತ್ತೆಯಾಗ್ತಾರೆ. ಈ ಡೇವಿಡ್ ಮನೆಯ ಮಾಲೀಕ ಶಿವಣ್ಣ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಪೊಲೀಸರು ಬಂದು ಇಬ್ಬರನ್ನು ಕೂಡ ನಿನ್ನೆ ರಾತ್ರಿ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. 1 ವರ್ಷದಿಂದ ಈತ ನಮ್ಮ ಮನೆಯಲ್ಲಿ ಬಾಡಿಗೆಗಿದ್ದಾನೆ ಅನ್ನುವಂಥದ್ದನ್ನು ಹೇಳಿದ್ರು. ಹಿಂದೆ ಯಾರನ್ನು ಕೂಡ ಯಾವುದೇ ಮಹಿಳೆಯನ್ನು ಕೂಡ ನಾನು ನೋಡಿಲ್ಲ ಈ ರೀತಿ ಅಂತ ಹೇಳಿದ್ರು. ರಾತ್ರಿ 9:30ಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು.
ಅಂತ ತಕ ಇದು ಈಗ ರಾತ್ರಿ ಈಗ ಒಂದು 9:30 ಇದು ಮಾಹಿತಿ ಇದಾಗಿದ್ದು. ಅಂತ ತಕ ಇದು ಒಬ್ರಿಗೂ ಏನು ಅಂತಲೇ ಗೊತ್ತಿಲ್ಲ. ಅಲ್ಲಿದು ಮಾತಾಡೋರು ಎಲ್ಲ ನಾವು ನೋಡ್ಕೊಂಡು ಹುಡುಗರೆಲ್ಲ ಟಿವಿ ಇದ್ರೊಳಗೆ ಮೊಬೈಲ್ ಅಲ್ಲಿ ತೋರ್ಸೋರು. ನೋಡಿ ಇವತ್ತು ಅಲ್ಲೆಲ್ಲ ಕರೆಸ್ತವ್ರಂತೆ, ಯಾರನ್ನ ನೀರ್ ಮುಳುಗೋರ್ನ ಕರೆಸಿ ಇದ್ ಮಾಡ್ತವ್ರಂತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವಾಗ ಬಂದು ನಾನು ಊಟ ಮಾಡ್ಕೊಂಡಿ ನಾವು ಊಟ ಮಾಡ್ಕೊಂಡಿ ಏನು ತಿರ್ಗಾ ಹಚ್ಕೋಗಲ್ಲ. 9:30 ಮನೆ ತಗ ಬಂದೆ, ಮನ್ಗಿದ್ದು. ಆಮೇಲೆ ಬಂದು ಕೂಕೊಂಡ್ರು ನಮ್ಮ ಅಣ್ಣನ ಮಗಳು, ಅಪ್ಪ ಎದ್ದೋ ಮೇಕೆ ಅಂತಂತು. ನಾನು ಯಾಕೆ ಯಾರು ಕೂಗಾಡುತ್ತಾರೆ ಅಂತ ಹೇಳಿ ಈಚೆ ಬಂದೆ. ಅಷ್ಟೊತ್ತು ಹಿಂಗೆ ನೋಡ್ರ ರೂಮಲ್ಲಿ ಇದ್ದನು ಹಿಂಗೆ ಈ ತರ ಇದ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಕಾನ್ಸ್ಟೇಬಲ್ ಅಂತ ಹೇಳ್ಬಿಟ್ಟು ಅದೊಂದು ಹೇಳಿದ್ರು ಅಷ್ಟೇ ಸರ್. ಅವ್ರು ಬಂದವರು ನಮಗೆ ಗೊತ್ತಿಲ್ಲ, ನಾವು ಮನೆಯೊಳಗಿದ್ದ ಅಲೆ ಮನ್ಗಿದ್ದಾಗಲೂ ಗೊತ್ತಿಲ್ಲ ನಮ್ಗೆ. ಅವ್ರು ಹೋದಾದ್ಮೇಲೆ ಕೂಗ್ದಾಗ ನಾವು ಆಚೆಗೋಗಿ ಅವಾಗ ನೋಡಿದ್ದು. ಅಷ್ಟೊತ್ತು ಕಾಲ ಹೊಂಟೋಗಿದ್ರು. ಈಗ ರಾತ್ರಿ ಈಗ ಒಂದು 9:30 ಇದು ಮಾಹಿತಿ ಇದಾಗಿದ್ದು. ಅಂತ ತಕ ಇದು ಒಬ್ರಿಗೂ ಏನು ಅಂತಲೇ ಗೊತ್ತಿಲ್ಲ. ಅಲ್ಲಿದು ಮಾತಾಡೋರು ಎಲ್ಲ ನಾವು ನೋಡ್ಕೊಂಡು ಹುಡುಗರೆಲ್ಲ ಟಿವಿ ಇದ್ರೊಳಗೆ ಮೊಬೈಲ್ ಅಲ್ಲಿ ತೋರ್ಸೋರು. ನೋಡಿ ಇವತ್ತು ಅಲ್ಲೆಲ್ಲ ಕರೆಸ್ತವ್ರಂತೆ, ಯಾರನ್ನ ನೀರ್ ಮುಳುಗೋರ್ನ ಕರೆಸಿ ಇದ್ ಮಾಡ್ತವ್ರಂತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವಾಗ ಬಂದು ನಾನು ಊಟ ಮಾಡ್ಕೊಂಡಿ ನಾವು ಊಟ ಮಾಡ್ಕೊಂಡಿ ಏನು ತಿರ್ಗಾ ಹಚ್ಕೋಗಲ್ಲ. 9:30 ಮನೆ ತಗ ಬಂದೆ, ಮನ್ಗಿದ್ದು. ಆಮೇಲೆ ಬಂದು ಕೂಕೊಂಡ್ರು ನಮ್ಮ ಅಣ್ಣನ ಮಗಳು, ಅಪ್ಪ ಎದ್ದೋ ಮೇಕೆ ಅಂತಂತು. ನಾನು ಯಾಕೆ ಯಾರು ಕೂಗಾಡುತ್ತಾರೆ ಅಂತ ಹೇಳಿ ಈಚೆ ಬಂದೆ. ಅಷ್ಟೊತ್ತು ಹಿಂಗೆ ನೋಡ್ರ ರೂಮಲ್ಲಿ ಇದ್ದನು ಹಿಂಗೆ ಈ ತರ ಇದ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಕಾನ್ಸ್ಟೇಬಲ್ ಅಂತ ಹೇಳ್ಬಿಟ್ಟು ಅದು. ಈ ವಿವಾಹಿತೆ ಅಂತೂ ಇಂತೂ ಕುಣಿಗಲ್ನಲ್ಲಿ ಪತ್ತೆಯಾಗ್ತಾರೆ. ತನ್ನ ಪ್ರಿಯಕರ ಡೇವಿಡ್ ಮನೆಯಲ್ಲಿ ಪತ್ತೆಯಾಗ್ತಾರೆ. ಈ ಡೇವಿಡ್ ಮನೆಯ ಮಾಲೀಕ ಶಿವಣ್ಣ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಪೊಲೀಸರು ಬಂದು ಇಬ್ಬರನ್ನು ಕೂಡ ನಿನ್ನೆ ರಾತ್ರಿ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. 1 ವರ್ಷದಿಂದ ಈತ ನಮ್ಮ ಮನೆಯಲ್ಲಿ ಬಾಡಿಗೆಗಿದ್ದಾನೆ ಅನ್ನುವಂಥದ್ದನ್ನ ಹೇಳಿದ್ರು. ಹಿಂದೆ ಯಾರನ್ನು ಕೂಡ, ಯಾವುದೇ ಮಹಿಳೆಯನ್ನು ಕೂಡ ನಾನು ನೋಡಿಲ್ಲ ಈ ರೀತಿ ಅಂತ ಹೇಳಿದ್ರು. ರಾತ್ರಿ 9:30ಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ಅಂತ ತಕ ಇದು ಈಗ ರಾತ್ರಿ ಈಗ ಒಂದು 9:30 ಇದು ಮಾಹಿತಿ ಇದಾಗಿದ್ದು. ಅಂತ ತಕ ಇದು ಒಬ್ರಿಗೂ ಏನು ಅಂತಲೇ ಗೊತ್ತಿಲ್ಲ. ಅಲ್ಲಿದು ಮಾತಾಡೋರು ಎಲ್ಲ ನಾವು ನೋಡ್ಕೊಂಡು ಹುಡುಗರೆಲ್ಲ ಟಿವಿ ಇದ್ರೊಳಗೆ ಮೊಬೈಲ್ ಅಲ್ಲಿ ತೋರ್ಸೋರು. ನೋಡಿ ಇವತ್ತು ಅಲ್ಲೆಲ್ಲ ಕರೆಸ್ತವ್ರಂತೆ, ಯಾರನ್ನ ನೀರ್ ಮುಳುಗೋರ್ನ ಕರೆಸಿ ಇದ್ ಮಾಡ್ತವ್ರಂತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವಾಗ ಬಂದು ನಾನು ಊಟ ಮಾಡ್ಕೊಂಡಿ ನಾವು ಊಟ ಮಾಡ್ಕೊಂಡಿ ಏನು ತಿರ್ಗಾ ಹಚ್ಕೋಗಲ್ಲ. 9:30 ಮನೆ ತಗ ಬಂದೆ, ಮನ್ಗಿದ್ದು. ಆಮೇಲೆ ಬಂದು ಕೂಕೊಂಡ್ರು ನಮ್ಮ ಅಣ್ಣನ ಮಗಳು, ಅಪ್ಪ ಎದ್ದೋ ಮೇಕೆ ಅಂತಂತು. ನಾನು ಯಾಕೆ ಯಾರು ಕೂಗಾಡುತ್ತಾರೆ ಅಂತ ಹೇಳಿ ಈಚೆ ಬಂದೆ. ಅಷ್ಟೊತ್ತು ಹಿಂಗೆ ನೋಡ್ರ ರೂಮಲ್ಲಿ ಇದ್ದನು ಹಿಂಗೆ ಈ ತರ ಇದ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಕಾನ್ಸ್ಟೇಬಲ್ ಅಂತ ಹೇಳ್ಬಿಟ್ಟು ಅದೊಂದು ಹೇಳಿದ್ರು ಅಷ್ಟೇ ಸರ್. ಅವ್ರು ಬಂದವರು ನಮಗೆ ಗೊತ್ತಿಲ್ಲ, ನಾವು ಮನೆಯೊಳಗಿದ್ದ ಅಲೆ ಮನ್ಗಿದ್ದಾಗಲೂ ಗೊತ್ತಿಲ್ಲ ನಮ್ಗೆ. ಅವ್ರು ಹೋದಾದ್ಮೇಲೆ ಕೂಗ್ದಾಗ ನಾವು ಆಚೆಗೋಗಿ ಅವಾಗ ನೋಡಿದ್ದು. ಅಷ್ಟೊತ್ತು ಕಾಲ ಹೊಂಟೋಗಿದ್ರು. ಈಗ ರಾತ್ರಿ ಈಗ ಒಂದು 9:30 ಇದು ಮಾಹಿತಿ ಇದಾಗಿದ್ದು. ಅಂತ ತಕ ಇದು ಒಬ್ರಿಗೂ ಏನು ಅಂತಲೇ ಗೊತ್ತಿಲ್ಲ. ಅಲ್ಲಿದು ಮಾತಾಡೋರು ಎಲ್ಲ ನಾವು ನೋಡ್ಕೊಂಡು ಹುಡುಗರೆಲ್ಲ ಟಿವಿ ಇದ್ರೊಳಗೆ ಮೊಬೈಲ್ ಅಲ್ಲಿ ತೋರ್ಸೋರು. ನೋಡಿ ಇವತ್ತು ಅಲ್ಲೆಲ್ಲ ಕರೆಸ್ತವ್ರಂತೆ, ಯಾರನ್ನ ನೀರ್ ಮುಳುಗೋರ್ನ ಕರೆಸಿ ಇದ್ ಮಾಡ್ತವ್ರಂತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವಾಗ ಬಂದು ನಾನು ಊಟ ಮಾಡ್ಕೊಂಡಿ ನಾವು ಊಟ ಮಾಡ್ಕೊಂಡಿ ಏನು ತಿರ್ಗಾ ಹಚ್ಕೋಗಲ್ಲ. 9:30 ಮನೆ ತಗ ಬಂದೆ, ಮನ್ಗಿದ್ದು. ಆಮೇಲೆ ಬಂದು ಕೂಕೊಂಡ್ರು ನಮ್ಮ ಅಣ್ಣನ ಮಗಳು, ಅಪ್ಪ ಎದ್ದೋ ಮೇಕೆ ಅಂತಂತು. ನಾನು ಯಾಕೆ ಯಾರು ಕೂಗಾಡುತ್ತಾರೆ ಅಂತ ಹೇಳಿ ಈಚೆ ಬಂದೆ. ಅಷ್ಟೊತ್ತು ಹಿಂಗೆ ನೋಡ್ರ ರೂಮಲ್ಲಿ ಇದ್ದನು ಹಿಂಗೆ ಈ ತರ ಇದ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಕಾನ್ಸ್ಟೇಬಲ್ ಅಂತ ಹೇಳ್ಬಿಟ್ಟು